ಮುಖ್ಯವಾಹಿನಿಗೆ ಬಂದ ನಕ್ಸಲರು, ಕೊನೆ ಗಳಿಗೆಯಲ್ಲಿ ಕಾಣಿಸಿಕೊಂಡ ಶಾಂತಿದೂತರು. ಈ ನಡುವೆ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರುವಂತೆ ಸರ್ಕಾರವು ಒಂದು ಸಮಿತಿಯನ್ನು ರಚಿಸಿ ಅದಕ್ಕೆ 3 ಸದಸ್ಯರನ್ನು ನೇಮಿಸಿತ್ತು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನವರಾದ ಹಿರಿಯ ಪತ್ರಕರ್ತ ಪಾರ್ವತೀಶ ಬಿಳಿದಾಳೆ ಹಾಗೂ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸೇರಿದಂತೆ ಶಿವಮೊಗ್ಗದ ವಕೀಲ ಶ್ರೀಪಾಲ್ ಸಹ ಇದ್ದರು. ಈ ಸಮಿತಿಯು ತನ್ನ ಪ್ರಯತ್ನವನ್ನು ಮುಂದುವರೆಸಿ ಯಶಸ್ಸಿನ ಅಂತಿಮ ಹಂತಕ್ಕೆ ಬಂದಾಗ ಶಾಂತಿಗಾಗಿ ನಾಗರಿಕ ವೇದಿಕೆ ಎಂಬ ಹೆಸರಿನ ಗುಂಪು ದಿಢೀರನೆ ಕೊನೆ ಹಂತದಲ್ಲಿ ಕಾಣಿಸಿಕೊಂಡು ಯಶಸ್ಸಿನ ಕ್ರೆಡಿಟ್ ಪಡೆಯಲು ಮುಂದಾಯಿತು ಎಂದು ಹೇಳಲಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ, ಉನ್ನತ ಅಧಿಕಾರಿಗಳು ಹಾಗೂ ಶರಣಾಗತಿ ಸಮಿತಿಯ ಸದಸ್ಯರ ನಡುವೆ ಚರ್ಚೆಗಳು ಉಂಟಾಗಿ ಶಾಂತಿಗಾಗಿ ನಾಗರಿಕ ವೇದಿಕೆಯವರ ಅತಿರೇಕದ ವರ್ತನೆಗಳ ಬಗ್ಗೆ ಸಮಿತಿಯ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ದಾಖಲಿಸಿರುವ ಅಭಿಪ್ರಾಯಗಳ ಪ್ರತಿ ಲಭ್ಯವಾಗಿದೆ. ಸಮಿತಿಯ 3 ಸದಸ್ಯರ ಈ ಪ್ರತಿಕ್ರಿಯೆಯನ್ನು ಗಮನಿಸಿದರೆ ಸಾಕು, ಏನೇನೋ ಮೇಲಾಟಗಳು ನಡೆದಿರಬಹುದು, ಒಳ ಲೆಕ್ಕಾಚಾರಗಳು ನಡೆದಿರಬಹುದು ಎಂಬುದಕ್ಕೆ ಪುರಾವೆ ಲಭಿಸಿದಂತೆ ಕಾಣುತ್ತದೆ. ಈ ಪತ್ರವನ್ನು ಕುರಿತು ಪತ್ರಕರ್ತ ಪಾರ್ವತೀಶ ಬಿಳಿದಾಳೆ ಹಾಗೂ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ರವರಿಗೆ ಬಂದ ಮೆಸೇಜ್ಗಳು ಇಂತಿವೆ. ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆದಿರುವ ಪ್ರಕ್ರಿಯೆಯಲ್ಲಿ ಕೊನೆ ಗಳಿಗೆಯಲ್ಲಿ ಕಾಣಿಸಿಕೊಂಡ ಶಾಂತಿಗಾಗಿ ವೇದಿಕೆಯವರು ಇಡೀ ವಿದ್ಯಮಾನವನ್ನೇ ತಮ್ಮ ಪ್ರಚಾರಕ್ಕಾಗಿ ಬಳಸಿಕೊಳ್ಳುತ್ತಿರುವ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಶರಣಾಗತಿ ಸಮಿತಿಯವರಿಗೆ ಕಿರಿಕಿರಿ ಉಂಟು ಮಾಡಿತು ಎಂಬುದು ಈ ದಾಖಲೆಗಳಿಂದ ಸಾಬೀತಾಗಿದೆ. ಸಂಸ್ಕೃತಿ ಚಿಂತಕ ಡಾಕ್ಟರ್ ಜಯಪ್ರಕಾಶ್ ರವರು ತಮ್ಮ ಒಂದು ಪ್ರತಿಕ್ರಿಯೆಯಲ್ಲಿ ರಸ್ತೆ ಅಪಘಾತದಲ್ಲಿ ಸತ್ತು ಬಿದ್ದ ಕೋತಿಯ ಶವ ಇಟ್ಟುಕೊಂಡು ತಟ್ಟೆ ಕಾಸು ಆಯುವವರಂತೆ ಯಾರು ಸಹ ವರ್ತಿಸಬಾರದೆಂದು ಹೇಳಿದ್ದರು. ಇನ್ನೊಬ್ಬ ಸಮಿತಿ ಸದಸ್ಯರಾದ ಶಿವಮೊಗ್ಗದ ಶ್ರೀಪಾಲರು ಶಾಂತಿಗಾಗಿ ವೇದಿಕೆಯ VS ಶ್ರೀಧರ್ ಅವರನ್ನು ಉದ್ದೇಶಿಸಿ ಅವರೊಬ್ಬ ಕಾರ್ಪೊರೇಟ್ ಹೋರಾಟಗಾರರು ಎಂದು ಹೇಳಿರುವ ದಾಖಲೆ ಇದಾಗಿದೆ. ಮತ್ತೊಬ್ಬ ಸಮಿತಿಯ ಸದಸ್ಯ ಪಾರ್ವತೀಶ ಬಿಳಿದಾಳೆ ಅವರು ಸಮಿತಿಗೆ ಸಂಬಂಧಪಟ್ಟ ಹೊರಗಿನ ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ಇಡೀ ಪ್ರಕ್ರಿಯೆ ತೊಡಕುಂಟಾಗಿ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗುತ್ತದೆ ಎಂದು ಕೆಲ ದಿನಗಳ ಹಿಂದೆ ಎಚ್ಚರಿಸಿರುವ ದಾಖಲೆ ಸಹ ಇಲ್ಲಿದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈಗ ಅರ್ಥವಾಗಿರಬಹುದು, ನಕ್ಸಲರೇನೋ ಮುಖ್ಯವಾಹಿನಿಗೆ ಬಂದರು, ಆದರೆ ಕೊನೆ ಗಳಿಗೆಯಲ್ಲಿ ಬಂದ ಶಾಂತಿದೂತರು ಶರಣಾಗತಿಯ ಕ್ರೆಡಿಟ್ ಪಡೆಯಲು ಅಕ್ರಮ ಮಾರ್ಗ ಹಿಡಿದ ಪರಿಣಾಮ ಈ ವಿವಾದಕ್ಕೆ ಕಾರಣವಾಗಿದೆ.